ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕರೆಕ್ಟಾಗಿ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಊರಲ್ಲಿರೋ ಕಾರಣ ನೆಟ್ವರ್ಕೇ ಇಲ್ಲ. ಸ್ವಲ್ಪನೂ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೂ ನೆಟ್ವರ್ಕ್ ಇಲ್ಲ. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನಾವು ಅವತ್ತು ಗೃಹ ಪ್ರವೇಶಕ್ಕೆ ಹೊಟ್ಟಿದ್ವಿ. ಆನ್ ದ ವೇ ಅಮ್ಮನ್ನ ಮಾತಾಡಿಸ್ಕೊಂಡು ಗೃಹ ಪ್ರವೇಶಕ್ಕೆ ಹೋದ್ವಿ. ಸೊ ಊಟ ಮುಗಿಸ್ಕೊಂಡು, ಪಾಪು ಹೇಗಿದ್ರು ಮಲ್ಕೊಂಡಿದ್ಲು, ಊಟ ಮುಗಿಸ್ಕೊಂಡು ಹೊರಟ್ವಿ. ಮತ್ತೆ ಊರಿಗೆ ಹೋದ್ವಿ. ಫಂಕ್ಷನ್ ಮುಗಿಸ್ಕೊಂಡು ತಾತ ಮೊಮ್ಮಗಳು ಆಟ ಆಡ್ತಾ ಇದ್ರು. ಇದೆಲ್ಲ ಗುರುವಾರದ ವಿಡಿಯೋಸು. ಹಾಕೋಕ್ಕಾಗಿರಲಿಲ್ಲ ನನ್ನ ಕೈಲಿ, ಯಾಕೆಂದರೆ ವಿಡಿಯೋ ಅಪ್ಲೋಡ್ ಆಗೋದೇ ಇಲ್ಲ. ಸೊ ಈಗ ಶುರುವಾಗೋದು. ನೆಕ್ಸ್ಟ್ ಡೇ ನಾವು ಪಾಪುಗೆ ಮಂಡೆ ಕೊಡ್ಸೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ವಿಡಿಯೋಸ್ ಇದು ಶುಕ್ರವಾರದ ವಿಡಿಯೋ. ಪಾಪು ಮಂಡೆ ಕೊಡಿಸೇ ಇರಲಿಲ್ಲ ನಮ್ಮ ಮನೆ ದೇವ್ರಿಗೆ. ಸೊ ಹಾಗಾಗಿ ಫೈನಲಿ ಕೊಡಿಸ್ಬಿಡೋಣ, ಸೆಕೆನೂ ಶುರುವಾಯಿತು. ಇನ್ನು ಮಂಗಳೂರಿಗೆ ಹೋದರೆ ತುಂಬ ಸೆಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವಿಲ್ಲಿ ಮಾಡಿರೋದು ಮಾಸ್ತಮ್ಮನ ಮಾಡಿ ನೆಕ್ಸ್ಟು ಪಾಪುಗೆ ಮಂಡೆ ಕೊಡಿಸಿ ಅಲ್ಲೇ ಕೋಳಿ ಎಲ್ಲ ಒಪ್ಪಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಬರಬೇಕು. ಆ್ಯಕ್ಚುಲಿ 1 ವರ್ಷದೊಳಗಡೆ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಮಾಡಿದ್ವಿ. ಇದೇ ದೇವಸ್ಥಾನ, ನಾಸ್ಕಟ್ಟೆ ದ್ಯಾವಮ್ಮ ಅಂತ ದೇವಸ್ಥಾನದ ಹೆಸರು. ಸ್ಟಾರ್ಟಿಂಗ್ ಸುಮ್ಮನೆ ಕುತ್ಕೊಂಡ್ಲು, ಆಮೇಲೆ ಅಳೋಕ್ಕೆ ಶುರು ಮಾಡಿದ್ಲು. ಮಂಡೆ ಕೊಡ್ಬೇಕಾರೆ ಸಖತ್ ಹತ್ಬಿಟ್ಲು. ಸಮಾಧಾನ ಮಾಡೋಷ್ಟು ಸಾಕಾಯಿತು. ತುಂಬ ಲೇಟಾಗಿ ಹೋಗಿತ್ತು. ನಾವು ಅಡುಗೆ ಶುರು ಮಾಡಿದಾಗಲೇ 1 ಗಂಟೆ. ಇವು ಹೋಯ್ತವೆ. ಏನಿದ್ರು ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ಮಾತ್ರ ತಿನ್ನೋದು ನಮ್ಮ ಮಗು. ವಾಟರ್ ಮೆಲನ್ನು, ನಮ್ಮ ಪುಣ್ಯಕ್ಕೆ ನಾವು ಅಡುಗೆ ಮಾಡ್ತಾ ಇರೋ ಜಾಗದ ಹತ್ರನೇ ಆರಾಮ್ಸೆ ನೀರು ಬಂತು. ಹಂಗೆ ಪಾಪುನು ಮಲ್ಕೊಂಡ್ಬಿಟ್ಲು. 1 ಗಂಟೆಲಿ ಮಲಗ್ದವಳು 4 ಗಂಟೆ ತನಕ ಮಲ್ಕೊಂಡ್ಬಿಟ್ಲು ಬಿಸಿಲಿಗೆ. ಸೊ ಹಾಗಾಗಿ ನಮಗಂತೂ ಒಳ್ಳೆ ಚಾನ್ಸು. ಆರಾಮಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಹೊರಗಡೆ ಬಂದಾಗ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಫ್ಯಾಮಿಲಿ ಬಂದಾಗ, ಯಾಕೆಂದರೆ ಯಾವಾಗಲೂ ಬರಲ್ವಲ್ಲ. ಸೊ ಹಾಗಾಗಿ ಖುಷಿಯಾಯಿತು. ಪೂಜೆನೂ ತುಂಬ ಚೆನ್ನಾಗಾಯಿತು. ಚಿನ್ನ ದೂರ ಹೋಗೋದ್ವಿ ನೋಡಿ.
ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬರ್ತಾ ಕಾರಲ್ಲಿ ಬಂದ್ವಿ, ಹೋಗ್ತಾ ಆ ಟೆಂಪೋದಲ್ಲಿ ಚೆನ್ನಾಗಿತ್ತು. ಒಂಥರ ಸಂಜೆ ಆಗೋಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ನಮ್ಮ ಮಾವನ ಅದಕ್ಕೆ ಹಾಲು ಕರಿತಾ ಇದ್ದೀನಿ ಅಂತ ಬೇಗ ಕಳಿಸ್ಬಿಟ್ಟಿದ್ವಿ. ನಾವು ಟೆಂಪೋದಲ್ಲಿ ಆರಾಮಾಗಿ ಹೋದ್ವಿ, ಚೆನ್ನಾಗಿತ್ತು. ಸೊ ಇನ್ನು ನೆಕ್ಸ್ಟ್ ವೀಡಿಯೋಸ್ನ ನಾಳೆಯಿಂದ ಪಕ್ಕಾ ಕಂಟಿನ್ಯೂಸಾಗಿ ಹಾಕ್ಕೊಂಡು ಹೋಗ್ತೀನಿ, ವೆಯ್ಟ್ ಮಾಡ್ತಾಯಿರಿ.